ಅಂದ್ರೆ ಯಾವ ರೀತಿ ಕಟ್ಟರವಾದಗಳಿಗೆ, ಮೂಲಭೂತವಾದಿಗಳಿಗೆ, ಕಟ್ಟರ ಪಂಥೀಯ ಇಸ್ಲಾಮಿಕ್ ವಾದಿಗಳಿಗೆ ಇವರು ತಮ್ಮ ಕ್ಷುಲ್ಲಕ ವೋಟ್ ಬ್ಯಾಂಕಿಗಾಗಿ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತದೆ. ನಾನು ನಿನ್ನೆನೂ ಬೆಂಗಳೂರಿನಲ್ಲಿಯೂ ಹೇಳಿದ್ದೇನೆ, ಇದಕ್ಕೆ ನೇರವಾಗಿ ಸಿದ್ದರಾಮಯ್ಯನವರೇ ಕಾರಣ. ಯಾಕಂದ್ರೆ ಈ ಘಟನೆಗೆ ಅಲ್ಲೇನೋ ಒಬ್ಬ ಹೆಣ್ಮಗಳಿಗೆ ತೀವ್ರವಾಗಿ ಗಾಯ ಆಗಿದೆ, ಇನ್ನೊಬ್ಬರದು ಕಣ್ಣ ದೃಷ್ಟಿ ಬರ್ತದೋ ಇಲ್ಲೋ ಅನ್ನುವಂಥದ್ದರ ಮಟ್ಟಿಗೆ ಇವತ್ತು ಅಲ್ಲಿ ಚರ್ಚೆ ಮಾಡ್ತಾ ಇದ್ರು. ಅವ್ರಿಗೆ ಬರಲಿ, ಭಗವಂತ ಆರೋಗ್ಯ ಬೇಕು ಕೊಡ್ಲಿ, ನಾವೆಲ್ಲ ರೀತಿಯಿಂದ ಸಹಕಾರ ಕೊಡ್ತೀವಿ. ನಿನ್ನೆನೂ ನಾನು ಧಾವಿಸಿಯಲ್ಲೇ ಹೋಗಿದ್ದೆ. ಇಲ್ಲಿ ಆಕ್ಚುಲಿ ನಿನ್ನೆ ನಾನು ಹೋಗೋದಿರಲಿಲ್ಲ, ಉಪರಾಷ್ಟ್ರಪತಿಗಳಿದ್ರು. ಉಪರಾಷ್ಟ್ರಪತಿಗಳಲ್ಲಿ ಹೊರಟ ತಕ್ಷಣ ನಾನು ಅಲ್ಲಿಗೆ ಹೋಗಿ ಮತ್ತೆ ಪುನಃ ರಾತ್ರಿ ಬಂದಿದ್ದೇನೆ. ಆದರೆ ಇವರು ಸ್ಟೇಟ್ಮೆಂಟ್ ಕೊಡುವಂಥ ರೀತಿ, ಇವ್ರ ಕ್ಯಾಶುವಲ್ ಅಪ್ರೋಚು ಇದೆಲ್ಲ ನೋಡಿದ್ರೆ ಅವರಿಗೆ ಅಂದ್ರೆ ಉಗ್ರವಾದಿಗಳಿಗೆ, ಮೂಲಭೂತವಾದಿಗಳಿಗೆ ಕರ್ನಾಟಕ ಒಂದು ಸ್ವರ್ಗ ಅಂತ ಅನಿಸ್ತಾ ಇದೆ. ದಿಸ್ ಇಸ್ ದಿ ಬೆಸ್ಟ್ ಪ್ಲೇಸ್ ಟು ಅಟ್ಯಾಕ್. ಇಲ್ಲಿವರೆಗೆ 90% ಕಮ್ಮಿ ಆಗಿದೆ. ಆಲ್ಮೋಸ್ಟ್ 80-90% ಟೆರರಿಸ್ಟ್ ಆಕ್ಟಿವಿಟಿ ಕಳೆದ 10 ವರ್ಷದೊಳಗೆ ಕಮ್ಮಿ ಆಗಿದೆ. ಆದರೆ ಈಗ ಅವ್ರಿಗೆ ಅನ್ನಿಸ್ತಾ ಇದೆ ದಿಸ್ ಇಸ್ ದಿ ಸೇಫ್ ಪ್ಲೇಸ್ ಅಂತ. ಈ ಸೇಫ್ ಹೆವೆನ್ ಅನ್ನ ನಿರ್ಮಾಣ ಮಾಡೋದನ್ನ ಮಿಸ್ಟರ್ ಸಿದ್ದರಾಮಯ್ಯ, ಯು ಸ್ಟಾಪ್ ಇಟ್ ಬಿಕಾಸ್ ಆಫ್ ಯುವರ್ ನಾನ್ಸೆನ್ಸ್ ಅಪ್ರೋಚ್. ಅವತ್ತು ನಾಸಿರ್ ಹುಸೇನು ಮತ್ತು ನಿಮ್ಮ ಎಲ್ಲ ರಿಯಾಕ್ಷನ್ನು ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಗೃಹ ಮಂತ್ರಿಗಳ ಸ್ಟೇಟ್ಮೆಂಟ್, ಈಗೇನು ಅರ್ಜೆಂಟ್ ಇದೆ ಅವ್ರನ್ನ ಅರೆಸ್ಟ್ ಮಾಡೋದು ಅಂತ ಕೇಳಿರುವಂಥದ್ದು, ಇದೆಲ್ಲವೂ ಅವರಿಗೆ ಕುಮ್ಮಕ್ ಕೊಡ್ತಾ ಇದೆ. ನಾವು ಏನೇ ಮಾಡಿದ್ರು ನಮಗೊಂದು ರಕ್ಷಣೆ ಸಿಗ್ತದೆ. ಹಿಂದಾದ್ರೂ ಭಯೋತ್ಪಾದನಾ ಕೃತ್ಯಗಳು ರಿಪೀಟೆಡ್ಲಿ ಬಹಳ ಯಾಕಾಗ್ತಾ ಇದ್ದು ಅಂತಂದ್ರೆ ರಕ್ಷಣೆ ಸಿಗ್ತದ ಅನ್ನೋ ಭರವಸೆ ಇತ್ತು. ಮತ್ತೆ ಯಾರೇನ್ ಮಾಡಲ್ಲ. ಇವತ್ತು ಆ ರೀತಿಯ ವಾತಾವರಣ ಓವರ್ ಆಲ್ ಪ್ಯಾನ್ ಇಂಡಿಯಾ ಇಲ್ಲ. ಆದರೆ ರಾಜ್ಯಗಳಲ್ಲಿ ಪೊಲೀಸ್ ಇಲಾಖೆ ರಾಜ್ಯಗಳಲ್ಲಿ ಇರೋದ್ರಿಂದ ಕೆಲವು ರಾಜ್ಯಗಳಿಗೆ ಅವರಿಗೆ ಸೇಫ್ ಹ್ಯಾವೆನ್ ಕೊಟ್ಟಿದ್ದಾರೆ, ಸೇಫ್ ಪ್ಯಾಸೇಜ್ ಕೊಟ್ಟಿದ್ದಾರೆ. ಆ ರೀತಿ ಕರ್ನಾಟಕ ಒಂದು ಆಗ್ತಾ ಇದೆ. ಅದಕ್ಕೆ ಐ ಸ್ಕ್ವೇರ್ಲಿ ಹೆಲ್ಡ್ ಮಿಸ್ಟರ್ ಸಿದ್ದರಾಮಯ್ಯ ಅಂಡ್ ಡಿ ಕೆ ಶಿವಕುಮಾರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಇವ್ರ ಲಾ ಅಂಡ್ ಆರ್ಡರ್ ಕುಸಿದು ಹೋಗ್ತಾ ಇದೆ. ತುಷ್ಟೀಕರಣದ ರಾಜಕಾರಣದ ಪರಾಕಾಷ್ಠೆ. ತುಷ್ಟೀಕರಣದಿಂದ ಮೂಲಭೂತವಾದಿತನ ಬೆಳೀತದೆ. ಮೂಲಭೂತವಾದಿತನ ಯಾವಾಗ ಜಾಸ್ತಿ ಆಗುತ್ತೆ ಅವಾಗ ಟೆರರಿಸ್ಟ್ ಆಕ್ಟಿವಿಟಿಗಳಾಗ್ತವೆ. ದಿಸ್ ಇಸ್ ಸಿಂಪಲ್ ಫಾರ್ಮುಲಾ ಆಫ್ ದಿ ಟೆರರಿಸ್ಟ್.